ಜೊತೆ ನೂತನ ಸಚಿವರಾದಂತ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಷ್ಟೇ ಫೋನ್ ಬಂತು, ವೇಟ್ ಮಾಡ್ತಾನೆ ಇದ್ರು 1 ಗಂಟೆಯಿಂದ, ಯಾವಾಗ ಫೋನ್ ಬರುತ್ತೆ ಅಂತ ಹೇಳಿ. ಅದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಫೋನ್ ಮಾಡಿ 4 ಗಂಟೆಗೆ ಸೆರೆಮನಿ ಇದೆ, ನೀವು ನಿಮ್ಮನ್ನ ಸಚಿವರಾಗಿ ಆಯ್ಕೆ ಮಾಡಿದ್ದೀವಿ, ಬರಬೇಕು ಅಂತ ಹೇಳಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಭಾಗವಹಿಸಿ ಸತತ 4 ಬಾರಿ ಗೆದ್ದವರು ಸರ್, ಉಪ್ಪಾರ ಸಮುದಾಯದಿಂದ ಏಕೈಕ ಶಾಸಕರು. ನೀವು ಏನ್ ಹೇಳಕ್ ಬಯಸ್ತೀರಿ ಸರ್? ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮಂತ ಒಂದು ಸಣ್ಣ ಕೋಮಾರನನ್ನು ಗುರುಸಿ 4 ಬಾರಿ ಶಾಸಕರನ್ನು ಮಾಡೋ ಮುಖಾಂತರ ನನ್ನ ಈ ಮಟ್ಟಿಗೆ ಬೆಳೆಸಿದೆ. ಜೊತೆಯಲ್ಲಿ ನನ್ನ ಕ್ಷೇತ್ರದ ಜನ ನನಗೆ ನಿರಂತರವಾಗಿ ಮತವನ್ನು ಕೊಟ್ಟುಕೊಂಡು ತಮ್ಮ ಸೇವೆಯನ್ನು ನನ್ನಿಂದ ಮಾಡಲಿ ಅಂತ ಹೇಳ್ಕೊಂಡು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ಪಕ್ಷದ ನಾಯಕರುಗಳಿಗೆ, ಹೈಕಮಾಂಡ್ ಇರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮತ್ತು ಪ್ರಿಯಾಂಕಾ ಗಾಂಧಿ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್, ಮತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಈಗ ತಾನೇ ನಮ್ಮ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಓಕೆ ಸರ್, ಕಳೆದ ಬಾರಿನೇ ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಬಟ್ ಕೊನೆ ಕ್ಷಣದಲ್ಲಿ ಅದು ಚೇಂಜ್ ಆಯಿತು. ಬಟ್ ಈ ಸಾರಿ ನಿಮಗೆ ನಿರೀಕ್ಷೆ ಇತ್ತಾ ಅಥವಾ ಮತ್ತು ಏನಾದರೂ? ಇಲ್ಲ, ಖಂಡಿತ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಆವಾಗಲೇ ಇಲ್ಲ ನೀನು ವಿಧಾನಸಭೆಯ ಉಪಾಧ್ಯಕ್ಷರ ಸ್ಥಾನ ಅಂತ ತಗೋ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಬೇಡ ಅಂತ ಹೇಳಿದ್ದಿ. ಆವಾಗಲೇ ನನಗೆ ಹೇಳಿದ್ರು, ನೀವು ನೆಕ್ಸ್ಟು ಖಂಡಿತವಾಗಿ ನಿನಗೆ ಸಚಿವ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹಾಗಾಗಿ ಈ ಸಾರಿ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾವ್ದು ಸರ್, ಯಾವ ಖಾತೆ ನಿಭಾಯಿಸೋಕೆ ನಿಮ್ಗೆ ಇಷ್ಟಪಡ್ತೀರಿ? ಅವ್ರು ಯಾವ್ದು ಕೊಡ್ತಾರೆ ಸರಿ, ತಾವು ಯಾವ ಖಾತೆಯನ್ನು ಕೊಡ್ಲಿಕ್ಕೆ? ನಾನು ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ. ಓಕೆ, ಅದು ಕೊಡೋದು ಹೈಕಮಾಂಡ್ ಬಿಟ್ಟದು. ಮತ್ತೆ ತಮಗೂ ಒಂದು ಆಸೆ ಇರುತ್ತೆ ಸರ್, ಈ ಖಾತೆಯನ್ನು ಮಾಡ್ಬೇಕಂತ ಹೇಳಿ. ಕಳೆದ ಬಾರಿ ತಾವು ಮಾಡಿದ್ದು ಹಿಂದುಳಿದವರ ಖಾತೆ ಮಾಡಲ್ಲ, ಇಂಥದೇ ಬೇಕು ಅಂತ ಹೇಳೋ ಮಟ್ಟಕ್ಕೆ ನಾನಿಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಸರ್, ತಾವು ಯಾವ್ದನ್ನ ಇಷ್ಟಪಡ್ತೀರಿ? ಯಾವ ಖಾತೆ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಿಭಾಯಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಕಳೆದ ಬಾರಿ ಯಾವ್ದು ಮಾಡಿದ್ರು? ಕಲ್ಯಾಣ ಇಲಾಖೆ ಓಕೆ, ಕೊಟ್ಟಿದ್ದೆ. ನಾನು ಇದ್ದದೆ 11 ತಿಂಗ ನಾನು ಸಮರ್ಪಕವಾಗಿ ಈಗಲೂ ಅದು ಕೊಟ್ರೆ ನಿಭಾಯಿಸ್ತೀರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾವ್ದಾದ್ರು ಕೊಡ್ಲಿ ಅದನ್ನ. ಸೊ ಇದು ನೂತನ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 8. ಜೊತೆ ನೂತನ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಷ್ಟೇ ಫೋನ್ ಬಂತು, ವೇಟ್ ಮಾಡ್ತಾನೆ ಇದ್ರು 1 ಗಂಟೆಯಿಂದ, ಯಾವಾಗ ಫೋನ್ ಬರುತ್ತೆ ಅಂತ ಹೇಳಿ. ಅದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಫೋನ್ ಮಾಡಿ 4 ಗಂಟೆಗೆ ಸೆರೆಮನಿ ಇದೆ, ನೀವು ನಿಮ್ಮನ್ನ ಸಚಿವರಾಗಿ ಆಯ್ಕೆ ಮಾಡಿದ್ದೀವಿ, ಬರಬೇಕು ಅಂತ ಹೇಳಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಭಾಗವಹಿಸಿ ಸತತ 4 ಬಾರಿ ಗೆದ್ದವರು ಸರ್, ಉಪ್ಪಾರ ಸಮುದಾಯದಿಂದ ಏಕೈಕ ಶಾಸಕರು. ನೀವು ಏನ್ ಹೇಳಕ್ ಬಯಸ್ತೀರಿ ಸರ್? ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮಂತ ಒಂದು ಸಣ್ಣ ಕೋಮಾರನನ್ನು ಗುರುಸಿ 4 ಬಾರಿ ಶಾಸಕರನ್ನು ಮಾಡೋ ಮುಖಾಂತರ ನನ್ನ ಈ ಮಟ್ಟಿಗೆ ಬೆಳೆಸಿದೆ. ಜೊತೆಯಲ್ಲಿ ನನ್ನ ಕ್ಷೇತ್ರದ ಜನ ನನಗೆ ನಿರಂತರವಾಗಿ ಮತವನ್ನು ಕೊಟ್ಟುಕೊಂಡು ತಮ್ಮ ಸೇವೆಯನ್ನು ನನ್ನಿಂದ ಮಾಡಲಿ ಅಂತ ಹೇಳ್ಕೊಂಡು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ಪಕ್ಷದ ನಾಯಕರುಗಳಿಗೆ, ಹೈಕಮಾಂಡ್ ಇರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮತ್ತು ಪ್ರಿಯಾಂಕಾ ಗಾಂಧಿ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್, ಮತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಈಗ ತಾನೇ ನಮ್ಮ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಓಕೆ ಸರ್, ಕಳೆದ ಬಾರಿನೇ ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಬಟ್ ಕೊನೆ ಕ್ಷಣದಲ್ಲಿ ಅದು ಚೇಂಜ್ ಆಯಿತು. ಬಟ್ ಈ ಸಾರಿ ನಿಮಗೆ ನಿರೀಕ್ಷೆ ಇತ್ತಾ ಅಥವಾ ಮತ್ತು ಏನಾದರೂ? ಇಲ್ಲ, ಖಂಡಿತ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಆವಾಗಲೇ ಇಲ್ಲ ನೀನು ವಿಧಾನಸಭೆಯ ಉಪಾಧ್ಯಕ್ಷರ ಸ್ಥಾನ ಅಂತ ತಗೋ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಬೇಡ ಅಂತ ಹೇಳಿದ್ದಿ. ಆವಾಗಲೇ ನನಗೆ ಹೇಳಿದ್ರು, ನೀವು ನೆಕ್ಸ್ಟು ಖಂಡಿತವಾಗಿ ನಿನಗೆ ಸಚಿವ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹಾಗಾಗಿ ಈ ಸಾರಿ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾವ್ದು ಸರ್, ಯಾವ ಖಾತೆ ನಿಭಾಯಿಸೋಕೆ ನಿಮ್ಗೆ ಇಷ್ಟಪಡ್ತೀರಿ? ಅವ್ರು ಯಾವ್ದು ಕೊಡ್ತಾರೆ ಸರಿ, ತಾವು ಯಾವ ಖಾತೆಯನ್ನು ಕೊಡ್ಲಿಕ್ಕೆ? ನಾನು ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ. ಓಕೆ, ಅದು ಕೊಡೋದು ಹೈಕಮಾಂಡ್ ಬಿಟ್ಟದು. ಮತ್ತೆ ತಮಗೂ ಒಂದು ಆಸೆ ಇರುತ್ತೆ ಸರ್, ಈ ಖಾತೆಯನ್ನು ಮಾಡ್ಬೇಕಂತ ಹೇಳಿ. ಕಳೆದ ಬಾರಿ ತಾವು ಮಾಡಿದ್ದು ಹಿಂದುಳಿದವರ ಖಾತೆ ಮಾಡಲ್ಲ, ಇಂಥದೇ ಬೇಕು ಅಂತ ಹೇಳೋ ಮಟ್ಟಕ್ಕೆ ನಾನಿಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಸರ್, ತಾವು ಯಾವ್ದನ್ನ ಇಷ್ಟಪಡ್ತೀರಿ? ಯಾವ ಖಾತೆ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಿಭಾಯಿಸ್ತೀನಿ ಅಂತ ಹೇಳಕ್ಕಾಗಲ್ಲ.
ಕಳೆದ ಬಾರಿ ಯಾವ್ದು ಮಾಡಿದ್ರು ಸರ್? ಕಲ್ಯಾಣ ಇಲಾಖೆ ಓಕೆ. ಕೊಟ್ಟಿದ್ದೆ. ನಾನು ಇದ್ದದೆ 11 ತಿಂಗ. Okay. 11 ತಿಂಗ ನಾನು ಸಮರ್ಪಕವಾಗಿ ಈಗಲೂ ಅದು ಕೊಟ್ರೆ ನಿಭಾಯಿಸ್ತೀರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾವ್ದಾದ್ರು ಕೊಡ್ಲಿ ಅದನ್ನ. ಸೊ ಇದು ನೂತನ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 8.